ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಳೆದ ಬ್ಲಾಗ್ನಲ್ಲಿ ಪಾದಪೂಜೆ ಮತ್ತು ಹಿರುಮುಡಿ ವ್ಲಾಗನ್ನು ಮಾಡಿದ್ದೆ. ಇವಾಗ ಅಯ್ಯಪ್ಪ ಮಾಲಾಧಾರಿಗಳ ಜರ್ನಿ ಮತ್ತು ಶಬರಿಮಲೆ ಯಾತ್ರೆ ಹೇಗಿತ್ತು ನೋಡೋಣ. ಹಾಗೆಯೇ ಹೇಗೆ ದರ್ಶನ ಕೂಡ ಆಯಿತು ಎಂಬುದನ್ನು ಕೂಡ ನಾನು ಈ ಬ್ಲಾಗ್ನಲ್ಲಿ ಭಾಗ 2ನಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆಯೇ ಮಾಲೆ ಧರಿಸಿರುವಂತಹ ಅಯ್ಯಪ್ಪ ಭಕ್ತಾದಿಗಳು ಹೊರಡಬೇಕಾದರೆ ಸ್ವಾಮಿಯ ಶರಣಘೋಷಗಳನ್ನು ಪಠಿಸುತ್ತಾ ಪೂಜೆ ಎಲ್ಲ ಮಾಡಿ ಇಡುಗಾಯಿ ಒಡೆದು ತದನಂತರ ತಾವು ಮಾಡಿರುವಂತಹ ವೆಹಿಕಲ್ಗೆ ಬಾಳೆಕಂದು ಮತ್ತು ಪೂಜೆ ಎಲ್ಲ ಮಾಡಿ ಬೂದು ಕುಂಬಳಕಾಯಿ ಒಡೆದು ಸ್ವಾಮಿಯ ಫೋಟೋವನ್ನಿಟ್ಟು ಗಾಡಿಗೆ ಪೂಜೆ ಎಲ್ಲ ಮಾಡಿ ಇಲ್ಲೇ ಪಕ್ಕದಲ್ಲಿರುವ ಶ್ರೀ ಕಾಳಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಕರ್ಪೂರ ಎಲ್ಲ ಹಚ್ಚಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಸುತ್ತಿ ನಂತರ ತಾವು ಹೊರಡುವ ಗಾಡಿಯ ಸುತ್ತ ಕೂಡ 3 ಅಥವಾ 5 ಬಾರಿ ಪ್ರದಕ್ಷಿಣೆ ಕೂಡ ಹಾಕ್ತಾ ಅಯ್ಯಪ್ಪ ಸ್ವಾಮಿಯ ಶರಣುಘೋಷಗಳನ್ನು ಹೇಳುತ್ತಾ ಗಾಡಿಯನ್ನು ಕೂಡ ಬಲಗಾಲಿಟ್ಟು ತಮ್ಮ ಲಗೇಜ್ಗಳ ಮೂಲಕ ಗಾಡಿ ಎತ್ತು ಕುಳಿತುಕೊಳ್ಳುತ್ತಾರೆ. ಹಾಗೆಯೇ ಒಟ್ಟು ಟೋಟಲ್ ಅಯ್ಯಪ್ಪ ಭಕ್ತಾದಿಗಳು ಎಷ್ಟಿದ್ದಾರೆ ಅಂದರೆ 20 ಜನ ಕೂಡ ಭಕ್ತರಿದ್ದಾರೆ. ಅಯ್ಯಪ್ಪ ಮಾಲಾಧಾರಿಗಳು ಕೂಡ ಬಸ್ಸಿನಲ್ಲಿ ಕುಳಿತು ಶರಣಘೋಷಗಳನ್ನು ಕೂಗ್ತಿರುವ ವಾಯ್ಸ್ ಕೂಡ ನೀವು ಕೇಳ್ತಾ ಇರ್ಬೋದು. ನಂತರ ಅಯ್ಯಪ್ಪ ಮಾಲಾಧಾರಿಗಳು ಕೂಡ ಬಸ್ಸಿನಲ್ಲೂ ಕೂಡ ಅಯ್ಯಪ್ಪ ಭಕ್ತಿಗೀತೆಗಳು ಕೂಡ ಹಾಕ್ಕೊಂಡು ಭಕ್ತಿಯಿಂದ ಅಯ್ಯಪ್ಪನ ಸ್ಮರಣೆ ಮಾಡ್ತಿರೋ ದೃಶ್ಯಗಳನ್ನು ಕೂಡ ನೀವು ಇವಾಗ ನೋಡ್ತಾ ಇರ್ಬೋದು. ಶಂಕರಾಚಾರ್ಯ ಅವರ ಜನ್ಮಸ್ಥಳ ಅಂತ ಪ್ರಸಿದ್ಧವಾಗಿರುವ ಕಳದಿ ಕೂಡ ಹೋಗಿದ್ದಾರೆ. ಮೇಲೆ ಫೋಟೋಸ್ಗಳೆಲ್ಲ ಒಂದಷ್ಟು ಫೋಟೋಸ್ಗಳಿವೆ, ನೀವು ಅದನ್ನು ಕೂಡ ನೀವು ಇವಾಗ ನೋಡ್ತಾ ಇರ್ಬೋದು. ಇದೆಲ್ಲ ಒಂದು ಸ್ವೀಟ್ ಮೆಮೊರಿಯಾಗಿ ನನ್ನ ವ್ಲಾಗ್ನಲ್ಲಿ ಉಳ್ಕೊಳ್ಳುತ್ತೆ ಅನ್ನೋದೇ ನನಗೊಂದು ತುಂಬ ಖುಷಿಯಾದ ವಿಚಾರ. ಏಕೆಂತಂದರೆ ಈ ಥರ ಎಲ್ಲ ಒಟ್ಟಿಗೆ ಹೋಗೋದು ಅಂದ್ರೇ ಒಂಥರ ಖುಷಿಯಲ್ಲ ಫ್ರೆಂಡ್ಸ್. ಹಾಗೆಯೇ ನೆಕ್ಸ್ಟ್ ಯಾವಾಗಲಾದರೂ ಅವರು ಶಬರಿಮಲೆ ಯಾತ್ರೆಗೆ ಹೊರಟಾಗ ಈ ಫೋಟೋಸ್ಗಳು ಅಥವಾ ಈ ವಿಡಿಯೋಸ್ಗಳು ನೋಡಿದಾಗ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ನಾವು ಈ ರೀತಿ ಹೋಗಿದ್ವಿ ಅನ್ನೋದು ಒಂದು ಸ್ವೀಟ್ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಇನ್ನು ಅಲ್ಲೇ ಎರಿಮಲೆ ಅನ್ನೋ ಪ್ಲೇಸಲ್ಲಿ ಕೂಡ ಅವರು ಯಾವ ರೀತಿ ಬಣ್ಣ ಎಲ್ಲ ಹಚ್ಕೊಂಡು ಹೇಗೆ ಡೊಳ್ಳು ಕುಣಿತ ಮತ್ತು ಕೋವಿಲ್ ಡ್ಯಾನ್ಸ್ ಎಲ್ಲ ಹೇಗೆ ಮಾಡಿದ್ದಾರೆ ನೋಡೋಣ ಬನ್ನಿ. ಫೈನಲಿ ಐ ಸಿ ದಿ ಗಾಡ್ ಅಂತ ನಮ್ಮ ಸ್ವಾಮಿಗಳು ಕೂಡ ಹಾಕೊಂಡಿದ್ರು. ಫೈನಲಿ ಅವ್ರಿಗೆ ದರ್ಶನ ಕೂಡ ಆಯ್ತಂತೆ. ಶಬರಿಮಲೆ ಅಯ್ಯಪ್ಪನ ದರ್ಶನ ಮಾಡೋದು ಒಂದು ದೊಡ್ಡ ಭಾಗ್ಯ ಅಂತಲೇ ಹೇಳ್ಬೋದು. ಅದಕ್ಕೂ ಕೂಡ ಪುಣ್ಯ ಮಾಡಿರಬೇಕು. ಸೊ ಇವರೆಲ್ಲ ಪುಣ್ಯ ಮಾಡಿದ್ದಾರೆ. ನನಗೂ ಕೂಡ ವೀಡಿಯೋಸ್ ಎಲ್ಲ ನೋಡಿ ತುಂಬ ಖುಷಿಯಾಯಿತು. ಇಲ್ಲಿಂದನೇ ನಾನು ಕೂಡ ಸ್ವಾಮಿಗೆ ಶರಣಂ ಅಯ್ಯಪ್ಪ ಅಂತ ಹೇಳಿ ಸ್ಮರಣೆ ಮಾಡ್ತಾ ಬೇಡ್ಕೊಳ್ತೀನಿ. ಹಾಗೆಯೇ ನೋಡುತ್ತಕ್ಕಂತಹ ಎಲ್ಲ ವೀಕ್ಷಕರಿಗೂ ಕೂಡ ಸ್ವಾಮಿ ಅಯ್ಯಪ್ಪನ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಕೂಡ ಬೇಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇಷ್ಟ ಆಗಿದ್ರೆ ನಿಮಗೂ ಕೂಡ ಲೈಕ್ ವಿತ್ ಶೇರ್ ವಿತ್ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನನ್ನ ನಮಸ್ಕಾರ. ಒಂದು ಸಾರಿ ನೋಡಬೇಕೆನ್ನು ಆಸೆ ಅಯ್ಯಪ್ಪ. ಇನ್ನು ನಮ್ಮ ಮನೆಯಲ್ಲಿ ಚಿಂಟುಸು ಕೂಡ ಅವ್ರ ಪಪ್ಪನ ನೋಡಿ 3-4 ಡೇಸ್ ಆಗಿದ್ದರಿಂದ ಮಮ್ಮಿ ಪಪ್ಪ ಯಾವಾಗ ಬರ್ತಾರೆ ಮಮ್ಮಿ ಅಂತ ಫುಲ್ ಹಠ ಮಾಡಿ ಕೇಳ್ತಾನೆ ಇದ್ದ. ಸೊ 3-4 ಡೇಸ್ ಕಳೆದಿದ್ದೇ ಗೊತ್ತಾಗಲಿಲ್ಲ. ಸೊ ಫ್ರೆಂಡ್ಸ್, ಇವಾಗ ನಾನು ಡೋರೆಲ್ಲ ಓಪನ್ ಮಾಡಿ ನೋಡ್ತಾ ಇದ್ದೀನಿ, ಬರ್ತಾ ಇದ್ದಾರೆ ಕಂದ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಸಮಾಧಾನ ಆಯ್ತಾಯಿತ್ತು ಅವನಿಗೆ. ಸೊ ಫೈನಲಿ ಮನೆಗೆ ರೀಚ್ ಆದರು. ಇನ್ನು ಡೈರೆಕ್ಟ್ ಶಬರಿಮಲೆ ದೇವಸ್ಥಾನದಿಂದ ಬಂದು ಮನೇಲಿ ಹಿಡಿಗಾಯಿ ಎಲ್ಲ ಹೊಡೆದು ದೇವ್ರ ಮನೆಯಲ್ಲೂ ಕೂಡ ನಾವು ಪೂಜೆ ಮಾಡ್ತಿರಕ್ಕಂತಹ ಜ್ಯೋತಿಗೂ ಕೂಡ ಪೂಜೆ ಎಲ್ಲ ಮಾಡಿ
ಧೂಪ ಎಲ್ಲ ಹಾಕಿ ನಂತರ ಬೇಬಿ ಜೊತೆ ಕೂಡ ಸ್ವಲ್ಪ ಹೊತ್ತು ಕುಳಿತು ಅವನ ಸಮಾಧಾನ ಮಾಡ್ತಾಯಿದ್ದಾರೆ. 3 ಡೇಸ್ದಿಂದ ಎಲ್ಲಿಗೆ ಹೋಗಿದೆ ಪಪ್ಪ ಅಂತ ಕೇಳ್ತಾ ಇದ್ದ. ಸೊ ಈ ರೀತಿ ಇತ್ತು ವಿಡಿಯೋ. ಎಲ್ಲರಿಗೂ ನನ್ನ ನಮಸ್ಕಾರ.